ಯವ್ವ ಯಾಕ ಹೊಟ್ಯಾಗ ಸಂಕಟ ಆಗಕತ್ತೈತಿ ಯವ್ವ. ಯವ್ವ ಇವ್ರು ನೋಡಿದ್ರ ಹೊಲಕ್ಕೆ ಕೆಲಸ 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 ಅಂತಾರ. ಯವ್ವ ಎದ್ದಳಂಗೆ ಆಗೋಲ್ದು, ಕೆಲಸ ಮಾಡಂಗೆ ಆಗೋಲ್ದು ನನಗಂತ್ರಿ ಇವತ್ತು. ಯವ್ವ ಅತ್ತಿಯವ್ರು ನೋಡಿದ್ರೆ ಅಲ್ಲಿ ಬೈತಾರ, ಏನೋ ಹೊಟ್ಟಿ ಹಿಂಡದಂಗೆ ಹಾಕತೈತಿ. ಯಾಕ ಅಕ್ಕವ ಎಲ್ಲಿ ಕಾಣಬರ್ಲು, ಕೊನೆಗದಳ ಏನ ನೋಡ್ತಾನೆ ನಿಂದ್ರು ಹೋಗಿ. ಯವ್ವ ಅತ್ತಿಯರು ಇದನ್ನ ಮಾಡಿಕೊಡು ಅಂದ್ರು, ಗಂಜಿ ಮಾಡಿಕೊಟ್ಟೆ. ಬೆಳಗಿನ ಬೆಳಕರತ್ಲೆ ಗಂಜಿ ಮಾಡು, ರೊಟ್ಟಿ ಮಾಡು, ಪಲ್ಯ ಮಾಡು. ಯವ್ವ ಏನು ತಲೆ ತಿಂತಾಳವ ನಮ್ಮ ಅತ್ತಿ. ಇವ ಅಕ್ಕ ಓದಿದ್ರೆಲ್ಲ ಕೆಲಸ ಮಾಡಿದ್ಲ, ಅರ್ಧ ಕೆಲಸನ ಎಲ್ಲದಳ ಏನು ಅಕ್ಕವ. ಅಕ್ಕವ ಇಲ್ಲೇ ಮಕ್ಕೊಂಡಳ. ಅಕ್ಕವ ಹೇಳ ನಿರ್ಮಲ, ಯಾಕಕ್ಕವ ಮಕ್ಕೊಂಡಿ ಬಂದಿಂದ್ರು. ಅಕ್ಕವ ಯಾಕ ಆರಾಮಿಲ್ಲ ಮೈಯಾಗ? ಇಲ್ಲ ನಿರ್ಮಲ, ಯಾಕ ಹೊಟ್ಟಿ ಹಿಂಡದಂಗೆ ಹಾಕತ್ತವ ಯವ್ವ. ಇನ್ನು ಮುಟ್ಟು ದೂರ ಐತವ. ಯಾಕ ಹೊಟ್ಯಾಗ ಹಂಗ ಕೆಟ್ಟ ತ್ರಾಸ ಆಗಕತ್ತು. ಜಿಗಿ ಹಾಕೊಳ್ಳೋಣ ರೊಟ್ಟಿಗೆ ಅಂತಂದು ಕೊನೆಗೆ ಹೋದ್ನಿ ಅಡುಗೆ ಕೊನೆಗ. ಹೊಟ್ಯಾಗ ಹಂಗ ಕೆಟ್ಟ ಹಿಂಡ್ದಂಗೆ ಹಾಕತ್ತವ, ನಿಂದ್ರಂಗೆ ಆಗಲಿಲ್ಲ. ಎಲ್ಲಿ ಮತ್ತೆ ಅಲೆ ತಲೆಗಿಲ್ಲಿ ಸುತ್ತ ಬಿದ್ದೇನು, ಮತ್ತು ಹತ್ತಿರ ಬೇಕತ್ತಾರ ತೆಗಿ ಅಂತಂದು ಸುಮ್ಮ ಬಂದು ಕೊನೆಗೆ ಹೊಡ್ಕೊಂಡವ. ಒಂದಿಟ್ಟು ಸಮಾಧಾನ ಆಗಲಿ ಅಂತಂದು. ಮೈಯಾಗ ಸ್ವಲ್ಪ ಬೆಚ್ಚಗೈತಿ ಮೈ. ಯಾಕ ಜ್ವರ ಬಂದಂಗೆ ಕಾಣ್ತವ ನಿನಗೆ? ಮಾವ ಇಲ್ಲ, ನಾ ಹೊಲಕ್ಕೆ ಹೋಗಿತ್ತಾನ ಮಾವ. ಅದಿಲ್ಲ ದವಾಖಾನಿಗರ ಹೋಗಿ ಬಂದಿದ್ರು ಚಲೋ ಆಗಿತ್ತ ಯಾಕ ನೀನು? ಇಲ್ಲ ಯಾಕ ನಿರ್ಮಲ ಒಂಥರ ಸಂಕಟವ ಇವ ಹೊಟ್ಯಾಗ. ಏನಾಗಕತ್ತೈತಿ ಅನ್ನೋದು ಅರ್ಥ ಆಗೋಲ್ದು. ಇವ ದವಾಖಾನೆ ಅಂದ್ರೆ ಈಗ ಹತ್ತಿರ ಬೇಕತ್ತಾರ, ಸುಮ್ಮನಿರು ಮತ್ತು ಅವ್ರಿದ್ರಿಗೆ ಅನ್ನಕ್ಕೆ ಹೋಗ್ಬೇಡ. ಅಯ್ಯೋ ಆರಾಮಿಲ್ಲಕ್ರ ದವಾಖಾನಿಗೆ ಹೋಗೋದು ಕಷ್ಟ ಆಗೈತೇನು? ಸುಮ್ಮನಿರು ನೀನು. ಈ ಬೆಂಡ್ಲಾರಿಬ್ರು ಏನು ಮಾಡಾಕತ್ತಿದ್ದಾರ ಅಂತ. ಇವ ಒಬ್ರಿಗೊಬ್ರು ಮಾತಾಡ್ಕೊಂಡು ನಿಂತು ಬಿಡ್ತಾರ. ವಾರೆ ಬಿಟ್ಟು ಹೊಲಕ್ಕೆ ಬುತ್ತಿ ಕಟ್ಟೋದಿರ್ತೈತಿ, ಮಾಡೋದಿರ್ತೈತಿ. ಇವ ಕೆಲಸ ಹಂಗ ಬಿದ್ದಿರ್ತಾವ ಮನ್ಯಾಗ. ನಿರ್ಮಿ ಈಕೇನು ಮಾಡಕತ್ತಾಳ ಏನೀಕಿ? ಕವಿ ಇವ ಒದ್ರಕತ್ಲೆ ಕಾವ ಹತ್ತಿ. ನಾ ಹೇಳಿಲ್ಲ ಒಟ್ಟ ಹೇಳ್ಬೇಡ ನನಗೆ ಆರಾಮಿಲ್ಲ ಅಂತಂದು. ಸುಮ್ಮನಿರು ಮತ್ತೆ ಭಯಾಕತ್ತಾಳೆ. ಇವ ದುಡ್ದು ದೊಡ್ಡ ಗಂಡು ನಿನಗದ ಒಯ್ಬೇಕ ಹಾಕ್ಬೇಕ ಅಂತಂದು ಭಯಾಕತ್ತಾಳವ. ಸುಮ್ಮನಿರು. ಇವ ಅತ್ತಿ ಏನು ಕಾಟ ಕೊಡಕತ್ತಾಳವ ಇವ. ಯಾಕ ಬರ್ಬರ್ತ ಭಾರಿ ಹಿಂಸೆ ಮಾಡಕತ್ತಾಳವ. ಯಾಕ ಏನು ಒಂದೀಟು ಕೊನೆಗೆ ಉಳ್ಕೊಳಂಗಿಲ್ಲ, ಬಾಗ್ಲ ಮುಂದಕ್ಕೆ ಮಾಡ್ಕೊಳಂಗಿಲ್ಲ. ಇವ ಯಾರು ಕುಂತಲ್ಲಿ ಮಾತಾಡಕತ್ತಿ, ಏನು ಮಾಡಕತ್ತಿ, ಏನು ತೆಗೆದಿಟ್ಕೊಳಕತ್ತಿ, ಕಾಯಿಪಲ್ಲೆ ಎಲ್ಲಿ ಇಟ್ಟಿದಿ? ಇವ ಬರೀ ಹಿಂಗೆ ಮಾಡ್ತಾಳೆ. ಯಾಕ ಏನು ತಾನ ಕೊಡ್ತಾಳೆ ಅಡುಗೆಗೆ ಎಣ್ಣೆನ ಒಯ್ದು. ಇವ ಎಲ್ಲಿ ಇಟ್ಕೊಳಕ್ಕೆ ಹೋಗೋಣ ಯಾಕ? ನಾವು ಏನು ಮಾಡೋಕ್ಕಾಗಂಗಿಲ್ಲ ನಿರ್ಮಲ, ಅನ್ಭವಿಸೋದು. ನಮ್ಮ ಗಂಡ ನೆಟ್ಟಗದು ನಮ್ಮ ಪರಿಸ್ಥಿತಿ ಯಾಕೆ ಹಿಂಗಿರ್ತೈತೆ, ಹೌದಿಲ್ಲ? ಅನ್ಕೊಂಡೆ ನಾನು ಬೆಂಡ್ಲರಿಬ್ರು ಕಾಣುವಲ್ರು, ಎಲ್ಲೇ ಗಿಣಿ ಸೇರ್ಯಾರ ಅಂತಂದು. ಅತ್ಯಾರ ಅದು ಏನಂದ್ರೆ ಅಕ್ಕವ್ಗ ಮೈಯಾಗ ಆರಾಮಿಲ್ಲಂತ್ರಿ. ಯಾಕ ಹೊಟ್ಟಿ ಹಿಂಡ್ದಂಗೆ ಹಾಕತೈತಿ ಅಂತಾಳ. ಅದಕ್ಕೆ ಒಂಚೂರು ದವಾಖಾನಿಗೆ ಕಳಿಸ್ಬೇಕತ್ತಾರೆ ಅತ್ಯಾರ ಅಕ್ಕವನ್ನ. ಹೊಟ್ಟೆ ಹಿಂಡ್ತೈತಿ, ಹೊಟ್ಟೆ ಬಿರಿಯಂಗೆ ಏನಾರು ತಿಂದಿದ್ದಾಳು ಅಡುಗೆ ಕೊನೆಗಿಂದು. ಕೈಯಾಗ ಸಿಕ್ತತೋ ಇಲ್ಲೋ ಅನ್ನೋರ್ಗತ್ಲೆ. ಏನು ತಿಂದಿಯಾ ಬೆಂಡ್ಲಿ, ಏನು ತಿಂದಿದಿ? ಏನಿಲ್ರಿ ಅತ್ಯಾರ, ಯಾಕ ನಮ್ಮನೀನ ನಾನು 2 ರೊಟ್ಟಿ ತಿನ್ಬೇಕಂದ್ರೆ ಭಾಳ ಆತ್ರಿ ಅತ್ಯಾರ. ನಾನು ಇವಾಗ ಏನು ಹುಡ್ಕೊಂಡು ತಿಂದಿರ್ತಾನೆ ಅಲ್ಲೇ ಇದ್ರನ್ನ ಹ್ಞೂ ಅಂತಂದು ಬಾಯಿ ಇಟ್ಕೊಳಂಗಿಲ್ರಿ ಅತ್ಯಾರ. ನೀವ ನೋಡಿರಿ, ನಾ ಏನು ಹಂಗೆ ತಿನ್ನಂಗೂ ಇಲ್ಲ. ಯಾಕ ಕೆಟ್ಟ ಹೊಟ್ಯಾಗ ನಮ್ಮನೀನು ಆಗಕತ್ತೈತ್ರಿ ಅತ್ಯಾರ. ನಿಂದ್ರಂಗೆ ಆಗೋಲ್ದು ನನಗೆ. ಹಂಗೆ ಅಡ್ಗೆ ಕೊನೆಗೆ ರೊಟ್ಟಿ ಜಿಗಿ ಹಾಕೊಳ್ಳೋಣ ಅಂತಂದು ಹೋದೆ. ಹಂಗೆ ಹೊಟ್ಯಾಗ ಹಿಂಡಕತ್ರಿ ಅತ್ಯಾರ, ಸುಸ್ತು ಹೊಡ್ಯಾಕತ್ತು. ಹಂಗಾಗಿ ಬಂದು ಉಳ್ಕೊಂಡೆ. ಹಂಗೆ ನಿರ್ಮಲ ಬಂದು ಕೇಳಾಕತ್ತಿದ್ಲು ಅತ್ಯಾರ, ದವಾಖಾನಿಗೆ ಹೋಗು ಅಂತಂದು. ನಾನು ಬೇಡ ಅಂದ್ರೆ ಅತ್ಯಾರ, ಏನು ಬಿಡವ ಬೇಡ ದವಾಖಾನಿಗೆ ಹೋಗು ಅಂತದ್ದು ಏನಾಗಿಲ್ಲ ಅಂತಂದು. ಏನು ತಿಂದಿಲ್ರಿ ಅತ್ಯಾರ ನಾನು. ಈ ಬೆಂಡ್ಲಿದು ಅಲ್ಲ ಮುಟ್ಟಿಗಿಟ್ಟು ಮತ್ತೆ ನಿಂತ್ಕಿಂತಿತ್ತ ಏನ ನೀರು ಕೇಳ ನಿಂದ್ರು. ಇವ ನಿಂತು ಅಂದ್ರೆ ಮುಗೀತಿದ್ದು ಬೆಂಡ್ಲಿ. ಇವ ಮತ್ತು ಮನೆಗಿನ ವಾರೆ ಮಾಡೋರು ಯಾರು? ಬಿದ್ಕನದ ಮಾಡಿಗಿಡ್ತಾಳೆ ಮತ್ತೆ. ಹೌದು ಮುಟ್ಟು ಮುಗ್ದತೆ ಇಲ್ಲ ನಿಂದು ಆಗೋದಿನ ಅತ್ಯಾರ? ನಾನಲ್ಲಿ 4 ದಿವಸ ಆಗ್ಬೇಕತ್ತೀರಿ ಆಗಿ, ಇನ್ನೂ ಆಗಿಲ್ರಿ ಅತ್ಯಾರ. ಯಾಕ ಪಕ್ಕ ಇದು ಮುಟ್ಟು ನೀರು ನಿಂತತಿ, ಏನಾಗಂಗಿಲ್ಲ. ಇದು ಮುಟ್ಟು ಆಗಿಲ್ಲಲ್ಲ, ಅದ ತ್ರಾಸಾಗೈತಿ ನಿನಗೆ. ಏನಾಗಂಗಿಲ್ಲ, ಹೋಗಿ ಚಲೋ ಹೊತ್ನಂಗೆ ಇದು ಹಿಂದೈತ್ಲದ ಪಪ್ಪಾಯ ಹಣ್ಬಿಟ್ಟಾವ ನೋಡು, ಹರ್ಕೊಂಡು ಹಣ್ಣು ಹೆಚ್ಕೊಂಡು ಚಲೋ ಹೊತ್ನಂಗೆ ಒಂದು ಹಣ್ಣು ತಿನ್ನು ಪೂರ ಹಾಕೈತಿ ಮುಟ್ಟು. ಅವಾಗ ಹೋಗತ್ತದು ಹೊಟ್ಟೆ ನೋವು. ಏನ ನಿರ್ಮಲ ಹೋಗಿ ಆಕಿಗೆ ಹಣ್ಣು ಹರ್ಕೊಡು, ಹಣ್ಣು ಹರಿಸ್ಕೊಟ್ಟು ಹೆಚ್ಕೊಡು ಆಕಿಗೆ, ತಿಂತಾಳ. ತಿಂದು ಕೆಲಸ ಮಾಡು, ಹೋಗತ್ತಿ ಹೊಟ್ಟೆ ನೋವು ಎಲ್ಲ. ಅತ್ಯಾರ ಹೊಟ್ಟೆ ನೋವಿಗೆ ಪಪ್ಪಾಯ ಹಣ್ಣಿಗೆ ಏನು ಸಂಬಂಧ ರೀ ಅತ್ಯಾರ? ಅಲ್ಲ ಹೋಗಿ ಒಂದ್ಸರಿ ದವಾಖಾನಿಗೆ ತೋರಿಸ್ಕೊಂಬಂದಿದ್ರೆ ಚಲೋ ಆಕತ್ರಿ ಅತ್ಯಾರ. ಯಾಕ ಏನು ಮತ್ತು ಒಂದು ಇನ್ನೊಂದು ಆಗಬಾರ್ದಲ್ರಿ ಅತ್ಯಾರ? ಅಲ್ಲ ನಾನು ಹಿರೇ ಮನುಷ್ಯ ಹೇಳ್ದಾನೆ, ಏನು ಮನ್ಯಾಗ ನೀ ಹಿರೇ ಮನುಷ್ಯ ಹೇಳ್ದಿ?
ನಾ ಹೇಳಕತ್ತೇನಿಲ್ಲ, ಹೋಗಿ ಇದನ್ನ ತಿನ್ನು, ಒಂದು ಪಪ್ಪಾಯ ಹಣ್ಣು ಪೂರ ಇವತ್ತು ನಾಳೆ ತಿನ್ನು, ಆಕತಿ ನಾಡ್ದನಟ್ಲೆ ಮುಟ್ಟು. ಇದು ಸರಿ ಆಕತಿ, ಹೊಟ್ಟೆಗಿಟ್ಟು ನೋವು ಬರೋದಿಲ್ಲ. ಆಗಿಲ್ಲಲ್ಲ ಕಟ್ಗೆನಾಗ ಆಗಿರ್ತದ, ಅದಕ್ಕೆ ಹಂಗಾಗಿರ್ತದ ತಗೋ. ಏನ ಹೋಗೆ ನೀನು ಮಾಡಿಕೊಡು, ಒಂದಿಟ್ಟು ಹಣ್ಣು ಹೆಚ್ಚಿ ಅವನ್ನ ಕೊಡು ಆಕಿಗೆ ತಿನ್ವಲಕ್ಕ. ತಿಂದು ರೊಟ್ಟಿ ಜಿಗಿ ಹಾಕೋ ಹೋಗು. ಹಂಗಾದು ಉಳ್ಡ್ಕ್ಯಾಂದ್ರ ನಂದಿಟ್ಟು ತ್ರಾಸಕತ್ತದ, ಉಳ್ಡ್ಕೊಂಡು ಹಂಗ ಮಕ್ಕೊಂತ ಇದ್ರೆ ತ್ರಾಸಕತಿ. ಎದ್ದು ವರೆ ಮಾಡು, ಹಂಗಾರ ಹೋಗತ್ತದ. ಒಟ್ಟು ಎಲ್ಲ ಕಿತ್ತರ್ಕೊಂಡು ಎಲ್ಲ ಐತೆ ನಂಗೆ. ಹ್ಞೂ ರೀ ಅತ್ತೆಯರ್. ಯಾಕ ಒಟ್ಟ ಪಪ್ಪಾಯ ಹಣ್ಣು ತಿನ್ನಕ್ಕೆ ಹೋಗ್ಬೇಡ ನೀನು. ಅತ್ತೆಯರ್ದು ಪ್ಲ್ಯಾನ ಬೇರೆ ಇತ್ತು ಏನ, ನಿನಗೆ ನೀರು ನಿಂತಂಗೆ ಕಾಣ್ತತಿ. ಅದು ಗೊತ್ತಾಗೈತೆ, ನೀನು ಮುಟ್ಟಾಗಿಲ್ಲ 4 ದಿವಸ ಆತಂದೆಲ್ಲ. ನೋಡು ಯಾಕ ಅತ್ತೆಯರು ಮತ್ತು ನೀರು ನಿಂತ್ಕಿಂತ ಎಲ್ಲಿ ಮನೆಯಾಗ ಕೆಲಸ ಮಾಡೋದು ಇದು ಮಾಡ್ಕೊತೀವಿ ಅಂತ ನಂಗೆ ಮಾಡ್ತಾರಕ್ಕ. ಒಟ್ಟ ಪಪ್ಪಾಯ ಹಣ್ಣು ತಿನ್ನಕ್ಕೆ ಹೋಗ್ಬೇಡ ನೀನು, ಬಾಯಿಗೆ ಹಚ್ಚಬೇಡ, ಸುಮ್ಮನೆ ಹ್ಞೂ ಅನ್ನು ತಿಂದಾನಿ ಅನ್ನು. ಹಂಗಂದೆ ಅದಕ್ಕೆ ಇಷ್ಟು ತ್ರಾಸಾಗತ್ತತೆ ಏನು. ಈಗ 3 ತಿಂಗಳಿಂದ ಹಿಂಗಾಗಿತ್ತು. ನೀ ಇದ್ದಲ್ಲಿ ನೋಡು, ನಿಮ್ಮ ಅವ್ವಾರ ಮನೆಗೆ ಅದಕ್ಕೆ ಹೋಗಿದ್ದಿ. ಅತ್ತಿಯರು ಒಲ್ಲೆ ಅಂದ್ರೂ ಪಪ್ಪಾಯ ಹಣ್ಣು ಹೆಚ್ಚಿ ತಂದು ಕೊಟ್ರು. ತಿನ್ನತ್ಲೆ 2 ದಿವಸಕ್ಕೆ ಮುಟ್ಟಾಗಿದ್ದೆ. ಅದಕ್ಕೆ ನಮ್ಮವ್ವ ಅಂತಾಳ, ಮದುವೆ ಆಗಿ ಸಣ್ಣಕ್ಕೆ 2 ವರ್ಷ ಆಗಕ್ಕೆ ಬಂತು, ಇನ್ನೂ ಮುಟ್ಟು ನೀರು ನಿಂದ್ರವಲ್ದಲ್ಲ ನಿನಗೆ ಅಂತಂದು. ಇವ್ವ ಪಪ್ಪಾಯ ಹಣ್ಣು ತಿನ್ಸಕತ್ತಾಳಲ್ಲ ಮತ್ತೆ ಇದಕ್ಕೆ ಹಿಂಗಾಗತ್ತತೆ ಏನೋ ನನಗೆ. ಅದಕ್ಕೆ ಒಟ್ಟ ಹಂಗೆ ಇಂಥ ಹೊಟ್ಟೆ ಹಿಂಡಾಕತ್ತೈತಿ ಅಂದ್ರೆ ನನಗೆ. ಇವ್ವ ದವಾಖಾನಿಗೆ ಹೋಗ್ಲಿಲ್ಲಕ್ಕೆ ನಾ ಏನು ಸಾಯ್ತೇನೇನೋ ಅನ್ನಂಗಾಗೈತೆ ನನಗೆ. ನಿರ್ಮಲ ಯಾಕ ನಾ ಹೇಳ್ದಂಗೆ ಮಾಡು, ನಾನು ಸುಮ್ಮನೆ ಹ್ಞೂ ಹೆಚ್ಕೊಟ್ಟಾನಿ ಹಣ್ಣು ತಿಂದಾಕವ ಅಂತಂದು ಹೇಳ್ತಾನೆ. ನೀವು ಒಟ್ಟ ತಿನ್ನಕ್ಕೆ ಹೋಗ್ಬೇಡಕ್ಕ. ಮಾವು ಬರ್ತೈತಲ್ಲ ಮನೆಗೆ ಬರತ್ಲೆ ಹೇಳು ಏನ, ಹಿಂಗೆ ನೀರು ನಿಂತಂಗೆ ಕಾಣ್ತೈತ್ರಿ, ದವಾಖಾನಿಗೆ ಹೋಗಿ ಒಮ್ಮೆ ತೋರಿಸ್ಕೊಂಬರೋಣ ಅಂತಂದು. ಯಾಕ ಅತ್ತಿಯರಿಗೆ ಒಟ್ಟ ಗೊತ್ತಾಗಬಾರ್ದು ನೋಡು ಏನ. ಆಗೈತ್ರಿ ಎತ್ತಿಯಾರ ಅಂತಂದು ಸುಮ್ಮನೆ ಅನ್ನು ಒಂದು ಈಟು ಕಾಣಿಸ್ಕೊಂಡತ್ರಿ ಎತ್ತಿಯಾರ ಅಂತಂದು. ಕಾಣಿಸ್ಕೊಂಡತ್ರಿ ಎತ್ತಿಯಾರ, ಒಂದು ಈಟ ಸುಸ್ತಾಗತೈತಿ, ದವಾಖಾನಿಗೆ ಹೋಗಿ ಬರ್ತಾನೆ ಅಂತಂದು ಹೇಳಿ ಮಾವನ ಕರ್ಕೊಂಡು ಹೋಗು ಏನ. ಇದಕ್ಕರ್ ನೋಡು ನಿನಗೆ ಒಟ್ಟ ಮಕ್ಕಳಲ್ಲಿ ಹಿಂಗೆ ಆಗ್ಲಿಲ್ಲಂಗೆ ಮಾಡಿರ್ತಾಳೆ ನಮ್ಮ ಅತ್ತಿ. ಮನ್ಯಾಗ ಕೆಲಸ ಮಾಡೋರು ಯಾರು ಇಲ್ದಂಗೆ ಆಕತಿ ಅಂತಂದು ಯವ್ವ ಭಾರಿ ಕಟ್ಟುಳಕಿದಾಳೆ ಯವ್ವ ನಮ್ಮ ಅತ್ತಿ ಏನ. ನೋಡು ಈಗ ನೀರು ನಿಂತ್ರ ನೀನು ಗರ್ಭಿಣಿ ಆದಿ ಅಂದ್ರೆ ರೊಟ್ಟಿ ಪಟ್ಟಿ ಮಾಡೋಕೆ ಏನು ಸರ್ಕೊಂತಿ, ಮನ್ಯಾಗ ಕೆಲಸ ಮಾಡೋಕೆ ಏನು ಜರಿತಿ ಅಂತಂದಕ್ಕೆ ಪ್ಲ್ಯಾನ್. ಅದಕ್ಕೆ ಹಂಗೆ ಮಾಡಕತ್ತಾಳ. ಹೊಲ್ದಾಗ ಕೆಲಸ ಮಾಡೋಕೆ ಈಗ ಮಾವ ಬ್ಯಾಡ ಅಂತತಿ. ಈಗ ಮಾವುಗ ಇದು ಮಾಡಿ ಆಕಿಗೆ ಕೆಲಸ ಮಾಡ್ಸೋಕೆ ಆಗಂಗಿಲ್ಲ. ವಾ ಭಾಳ ದೊಡ್ಡ ಪ್ಲ್ಯಾನ್ಗಾರ ಇದ್ದಾಳ ನಮ್ಮ ಅತ್ತಿ. ಯಾಕ ನೀನು ಚಿಂತೆ ಮಾಡೋಕೆ ಹೋಗಬೇಡ. ನಾವು ಒಂದು ವಾಟೆ ಸರ್ಬತ್ ಮಾಡ್ಕೊಂಡು ಬರ್ತಾನೆ ನಿನಗೆ ಏನ. ಪಾನಕ ಕುಡಿದು ಒಂದಿಟ್ಟು ಮಕ್ಕವಂತಂತ ಏನ. ಇವ ಅಲ್ಲ ನನಗೆ ಮಕ್ಕಳಾದ್ರೆ ಮೊಮ್ಮಕ್ಕಳು ಬಂದು ಅಂದ್ರೆ ಎಲ್ಲರೂ ಎಷ್ಟು ಖುಷಿ ಪಡ್ತಾರೆ. ಯಾಕೆ ಹಿಂಗೆ ಮಾಡಕತ್ತಾಳೆ ನನ್ನ ಅತ್ತಿ. ಇವ ನನಗೆ ನಿಮ್ಮ ಮಾವ ಸಂಜೆ ಮುಂದೆ ಬರೋದು, ಈಗ ಹೋಗ್ಯಾನ ಅಂದ ಮ್ಯಾಗ ಸಂಜೆ ಮುಂದೆ ಬರೋದು ನನಗೆ ನೋಡಿದ್ರೆ ತಡ್ಕೊಳಕ್ಕಾಗವಲ್ದು. ನಿರ್ಬಲ ಭಾಳ ತ್ರಾಸ ಅನ್ಸಕತ್ತೈತಿ. ಎದ್ದು ಏನು ಮಾಡಂಗೂ ಆಗವಲ್ದು. ನಾನು ಇಲ್ಲೇ ಭಾಳ ಹೊತ್ತು ಕುಂತೆ ಅಂದ್ರೆ ಆಕಿಗೆ ಅನುಮಾನ ಬರ್ತೈತಿ. ನಾ ಹೋಗಿ ಒಂದಿಟ್ಟು ಇದಕ್ಕೆ ಆಕಳಿಗೆ ನೀರಿಟ್ಟು ಬರ್ತಾನೆ. ನೀನು ಉಳಿಕೆ, ನಾನು ಆಕಳಿಗೆ ನೀರಿಟ್ಟು ಬಂದು ರೊಟ್ಟಿ ಜಿಗಿ ಹಾಕೊತಾನೆ. ನೀನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ ಉಳಿಕೆ. ಎಂಥ ಹೊಲ್ಸು ಬುದ್ಧಿ ಐತೆ ನನ್ನ ಮತ್ತಿಗೆ. ಇನ್ನು ಅಲ್ಲ ಸಸಿ ಗರ್ಭಿಣಿ ಆದ್ರೆ ಒಂದು ಕಾಳಜಿಯಿಂದ ನೋಡ್ಕೊತಾರೆ ಅತ್ತಿಯರು. ಯವ್ವ ಎಂಥ ಹೊಲ್ಸು ಬುದ್ಧಿ ಬಂದ್ಕೊಂಡೈತೆ ಯವ್ವ ನಮ್ಮ ಅತ್ತಿ. ಹಾಳಾದ್ದು ನಾಳೆ ನನಗೂ ಹಿಂಗೆ ಮಾಡಿಬಿಡಾಳು, ನಾನು ಹುಷಾರ್ಲಿರ್ಬೇಕು ಈ ಕೇತಲ್ಲೇ. ಅತ್ಲಾಗ ಪಲ್ಯ ಇಟ್ಟನಿ, ರೊಟ್ಟಿ ಬಿಡಾಕತ್ತಾನವ ಯವ್ವ. ಅಕ್ಕವ್ಗೆ 1-2 ರೊಟ್ಟಿ ಪಲ್ಯ ಹಾಕಿ ಕೊಡ್ಬೇಕು. ಹೊಟ್ಟೆ ತುಂಬ ಹುಣ್ಲ ಅಂದ್ರೆ ಒಂದಿಟ್ಟು ಮೈಯಾಗ ಶಕ್ತಿ ಬರ್ತೈತಿ. ಹೊಟ್ಟೆಯಾಗ ನೆಟ್ಟು ಕೂಳಲ್ಲ, ಅದಕ್ಕೆ ಅಷ್ಟು ಸುಸ್ತಾಗಿ ಹೇಳಕ್ಕಿ. ರೊಟ್ಟಿ ಹಾಕಾಕತ್ತೀಯ? ಚಲೋ ಆಯ್ತು ಬಿಡು. 2 ರೊಟ್ಟಿ ಪಲ್ಯ ಹೆಚ್ಚಿಕೊಡು. ಏನು ಪಲ್ಯ ಮಾಡಿದ್ದಿ ಅತ್ಯಾರ? ಇದು ಚೊಳಕೆ ಪಲ್ಯ ಮಾಡೇನ್ರಿ. ಚೊಳಕೆ ಪಲ್ಯ ಮಾಡಿ ಇದು ರೊಟ್ಟಿ ಬಿಡಾಕತ್ತಾರ ನೋಡ್ರಿ ಅತ್ಯಾರ. ಆತು ಹೊಲಕ್ಕೆ ಮತ್ತು ಇವ್ರೇನಾರು ಹೇಳೋದ್ರಿ ಏನ್ರಿ ಅತ್ಯಾರ? ಇದು ಊಟಕ್ಕೆ ಏನಾರ ಕಳಿಸು ಅಂತಂದು. ಇಲ್ಲ ಇವತ್ತೇನು ಬೇಡ ಅಂದಾನ ತಗೋನು ಹೊಲಕ್ಕೆ. ಇವತ್ತು ಯಾರು ಇಲ್ಲಂತ ಬ್ಯಾಡ ಅಂದಾನ. ಬುತ್ತಿ ಗಿತ್ತಿ ಏನು ಕಟ್ಟಕ್ಕೆ ಹೋಗ್ಬೇಡ, ಇರುವಲ್ವಕ ಸಂಜೆ ಮುಂದೆ ಹವಾ ತಗೋ ರೊಟ್ಟಿ ಸಾಕು. ಇಷ್ಟು ಬಡದೆ ಎದ್ದಾಳು. ಆಕೆ ಏನು ಮಾಡಾಕ್ತಾಳ ನಿಮ್ಮ ಅಕ್ಕ? ಮಳ್ಮುಣಿ ಇದು ಆಕಿಗೆ ಇದು ಪಪ್ಪಾಯ ಹಣ್ಣು ಹೆಚ್ಚಿಕೊಡು ಅಂದೆಲ್ಲ ಹೆಚ್ಚಿಕೊಟ್ಟೆ. ಪಪ್ಪಾಯ ಹ್ಞೂ ರೀ ಅತ್ಯಾರ ಹೆಚ್ಚಿಕೊಟ್ಟನ್ರಿ. ಪಪ್ಪಾಯ ಹಣ್ಣು ತಿಂದು ಮಕ್ಕೊಂಡಾಳ್ರಿ. ಈಗ
ಹೊಟ್ಯಾಗ ಸಂಕಟ ಕತ್ತರ್ಬೇಕ್ರಿ ಅತ್ತಿಯರ ಆಕಿ ಹೊಟ್ಯಾಗ ಕೂಳಿಲ್ಲಲ್ಲ ಅದಕ್ಕೆ ಒಂದಿಟ್ಟು ಚೊಳಕೆ ಪಲ್ಯ ರೊಟ್ಟಿ ಹಚ್ಕೊಟ್ರ ತಿಂತಾಳ ಅಂತಂದು ಹಚ್ಕೊಟ್ಟು ಬಿಡ್ಲಲ್ರಿ ಅತ್ತಿಯರ ಉಣ್ತಾಳ ಒಟ್ಟು ತುಂಬ ಒಂದಿಟ್ಟು ಉಂಡ್ಲು ಅಂದ್ರೆ ಗಟ್ಟೆ ಕಳ ಯಾಕಂಗ ನಮ್ಮ ಮಂದ್ ಮಾಡ್ದಂಗೆ ಮಾಡಕತ್ತಿದ್ದಿ ಹೆಚ್ಚಿಕೊಟ್ಟಿದ್ದೀವಿ ಹೋದಿಲ್ಲ ಅಯ್ಯೋ ಹ್ಞೂನ್ರಿ ಹಿಂದೆ ಐತ್ಲದಾಗ ಎಂತಾದು ಬಿಟ್ಟತ್ತು ಹಣ್ಣು ಚಿಡೇದು ಒಂದು ಹಣ್ಣು ಪೂರ ಸಿಪ್ಪಿ ಸುಲಿದು ತಟ್ಟೆಗೆ ಹಾಕೊಟ್ಟನ್ರಿ ತಿನ್ನೋ ತನಕನ ಅಲ್ಲೇ ಕುಂತಿದ್ದೆ ಆಕೆ ತಿಂದ ಮ್ಯಾಗ ಎದ್ದು ಬಂದ ನೋಡ್ರಿ ತಾಟ್ ತೊಗೊಂಬಂದು ನಿಮಗೆ ಹಚ್ಕೊಡ್ಲಿ ಏನು ರೀತಿಯಾರ ಊಟಕ್ಕೆ ನನಗೆ ಹಚ್ಕೊಡು ಇವನು ಬಸ್ಸು ಬರ್ತಾನೆ ಅಂದಾನ ಅಲ್ಲೇ ಹಚ್ಕೊಡು ನಡುಮನೆಯಾಗ ಉಣ್ತಾನೆ ನಾನು ಅಲ್ಲೇ ಹೋಗ್ರಿ ಐತೀರ ನಾನು ತೊಗೊಂಬರ್ತಾನೆ ಆತೇವೆ ಒಂದು 4 ಬಡದು ತೆಗೆದು ಹಚ್ಕೊಂಬಂದ್ಬಿಡ್ತೇನೆ ತಾಟ್ನಾಗ ತಂಬ ಯವ್ವ ಈಕೆ ಅಂತೇಳಿ ಹೇಳೇನಿ ನಮ್ಮ ಅತ್ತೆ ಅಂತೇಳಿ ಆಕೆ ಮತ್ತು ಅಕ್ಕವ್ಗೆ ಹೇಳೇನು ಬಿಡು ಆಕಿನ ಹ್ಞೂ ಅಂತ ಅಂತಂದು ಆಕೆ ರೊಟ್ಟಿ ಅದನ್ನ ಇದಕ್ಕೆ ಮಳ್ಮುಣಿಗೆ ಕಾಣ್ಲಿಲ್ದಂಗೆ ಹೋಗಿ ಒಂದು 2 ರೊಟ್ಟಿ ಹೆಚ್ಚಿಕೊಡ್ಬೇಕು ಪಾಪ ಅಕ್ಕವ್ವ ಹೊಟ್ಟೆ ಕೂಳೆಲ್ಲದಕ್ಕೆ ಆಕೆಗೆ ಅಷ್ಟು ತ್ರಾಸ ಆಗತ್ತಾರ ಅದು ಈಗ ಇವನು ಬರ್ತಾನೆ ಅಂತಾನ ಬಸವ ಅದಕ್ಕೆ ಇಲ್ಲೇ ಕುಂತಾನವ ಏಕೆನಾ ರೊಟ್ಟಿ ಹೆಚ್ಕೊಂಬಾರ ಮುದೇವಿ ಅದಕ್ಕೆ ಇಲ್ಲೇ ಅಡುಗೆ ಕೊನೆಗೆ ಕುಂತು ಉಂಡೆ ಅಂದ್ರೆ ಅವ್ನು ಬಂದು ಸೀದಾ ಕೊನೆಗೆ ಹೋಗಿದ್ದಾನ ಅಂತಂದು ಇಲ್ಲೇ ಕುಂತಾನೆ ಏನ ಇದನ್ನು ಬಿಟ್ಟೋಗ್ಯಾನಂತ ತೊಗೊಂಡು ಹೋಗಿ ಬಂದಾನ ಬರ್ತಾನೆ ಅಂತಂದು ಮತ್ತು ಕೊನೆಗೆ ಓದಿದಾನ ಅಂತಂದು ಇಲ್ಲೇ ಕುಂತು ಬಿಡ್ತಾನೆ ಕೊನೆಗೆ ಹೋಗ್ಲಿಲ್ಲಕ್ಕೆ ಇಲ್ದಂಗೆ ದೌಡ್ ಇಲ್ಲೇ ಮಾತಾಡಿ ಹಿಂಗೆ ಕಳಿಸ್ಬಿಡ್ಬೇಕು ಏನೋ ಮಾಡಾಕತ್ತಾಳ ಹಂಗೆ ಹಿಂಗೆ ಅಂತಂದು ಇವ್ವ ಎಲ್ಲಿ ನೀರು ನಿಂದಿರ್ತದೆ ಅನ್ನಂಗಾಗೈತಿ ಹಂಗೇನಾಗ ಕಾಣಲ್ಲ ಯಾಕಂದ್ರೆ ಪಪ್ಪಾಯ ಹಣ್ಣು ತಿನ್ಸೇನು ಬಿಡು ತಿಂದಾಳ ಈಕಿಗೆ ಹೇಳಿ ನಿರ್ಮಲಾಗ ಹಾಕೊಟ್ಟಣಿ ಅಂದಾಳ ನನ್ನ ಮ್ಯಾಗ ಅನುಮಾನ ಬರಲಿಲ್ಲ ಹಂಗೆ ಹೆಂಗಾರ ಹೋದ್ಸರ್ ಹಿಂಗಾದಂಗೆ ದೌಡಿಕಿ ನೀರು ನಿದ್ದಿಲ್ಲ ತಿನ್ಸಿದ್ದೆ ಕಡೆಗಾಗಿತ್ತದು ಈ ಸರಿನೂ ನಿಂದಿರಲಿಲ್ಲ ಹಂಗೆ ಹೆಂಗಾರ ನೋಡ್ಕೋಬೇಕವ ಇವ ಇದು ಗರ್ಭಿಣಿ ಆತಂದ್ರೆ ಹೊಲದಾಗ ಮನ್ಯಾಗ ಮಾಡೋರು ಯಾರು ಇವ ಕೂಸು ಕುನ್ನಿ ಪಿಯಾಮ್ಚಿಯ ಅನ್ನಕತ್ವ ಅಂದ್ರೆ ಇವ ಅದನ್ನೇ ಯಾರು ಮಾಡ್ಯಾರ ಇಲ್ಲೇ ಕುಂತತ್ ನೋಡಿದ್ದು ಮುದೇವಿನ ಮತ್ತೆ ಇವ ಕೊನೆಗೆ ಒಂದು ಈಟ ಹಾಕೋಗಿ ಹೋಗಿ ಉಣ್ಣಾಕ ಕೊಟ್ಟು ಬರೋಣ ಅಂದ್ರೆ ಇಲ್ಲೇ ಕುಂತಾಳ ಈಕಿನ ಕಣ್ಣು ತಪ್ಪಿಸಿ ಹೋಗೋದಾಗಂಗಿಲ್ಲ ಅತ್ತೇರ ತೊಗೊರಿ ಉಣ್ಣಾಕ ತೊಗೊಂಬಂದ ನೋಡ್ರಿ ಬೇಕಂದ್ರೆ ಇನ್ನೊಂದು ರೊಟ್ಟಿ ಇಸ್ಕೊರಿ ಬಿಸಿಯಾಗ್ಯವು ನನಗೇನು ಹೇಳ್ತೀವಿ ನೀನು ಮುದೇವಿ ತಾಂಬ ಬೇಕಂದ್ರೆ 2 ಬೇಕಂದ್ರೆ ತಿಂತಾನೆ 10 ಬೇಕಂದ್ರೆ ತಿಂತಾನೆ ಅದು ಬಸ್ನಾಗ ನೀವು ಕೂಡ್ರಿ ತಿನ್ರಿ ಏನು ಮಾತಾಡಿದ್ರೆ ನಾಯಿ ಹೋದ್ರದಂಗೆ ಓದಿರ್ತದೆ ನಾಯಿ ಅಂತದ್ದು ಜಗಳ ಮಾಡಕ್ಕೆ ನಿಂತಿರ್ತದೆ ಬೇವರ್ಸಿದು ಏನೇ ಅದು ಏನಿಲ್ಲ ರೀತಿಯರ ಬಂದೇಪ್ಪ ಬಾ ಉಂತೀಯ ಇಲ್ಲಿ ಬ್ಯಾಡ ಬೆಳಗ್ಗೆನ ಇದು ನಾಷ್ಟ ಮಾಡ್ಕೊಂಡು ಹೋಗಿದ್ದೆ ನಾ ಇದು ಹೊಲಕ್ಕೆ ಏನೋ ಒಯ್ಯೋದಿತ್ತು ಅದಕ್ಕೆ ಬಂದಿದ್ದೆ ಈಗ ಉಣ್ಣಾಕತ್ತಿಯಲ್ಲ ಬೇ ನಾಷ್ಟ ಮಾಡಿಲ್ಲ ನೀನು ಇಲ್ಲ ಮಾಡಿದ್ದೆ ನಾಷ್ಟನ ಯಾಕೆ ಹೊಟ್ಟೆಗೆ ಸಂಕಟದಂಗೆ ಆಗಿತ್ತಪ್ಪ ಅದಕ್ಕೆ ಬಿಸಿ ರೊಟ್ಟಿ ಮಾಡಕತ್ತಿದ್ಲ ನಿರ್ಮಲ ಅದಕ್ಕೆ ತಿನ್ನಾಕತ್ತಿದ್ದೆ 2 ರೊಟ್ಟಿ ತಿಂದು ಹೋಗ್ಬೇಕಿಲ್ಲಪ್ಪ ಬ್ಯಾಡ ಬೇವ ಏನು ಹೊಟ್ಟಿಸ್ತಲ್ಲ ಈಕಿ ಕವಿತಾ ಏನು ಮಾಡಕತ್ತಾಳ ಕವಿತಾನ ಇದು ಏನೋ ಮಾಡಕತ್ತಾಳಪ್ಪ ಆಕಳದ್ದು ಅಕ್ಕಿ ಕಸ ಏನಾರ ಹೊಡ್ಯಾಕತ್ತಿರ್ಬೇಕು ತೊಗೊಂಡಿಲ್ಲ ಇದು ಏನೋ ಬೇಕಂದಿದ್ದಲ್ಲ ಹೋಗು ಹೊಲಕ್ಕೆ ಮತ್ತು ಹೊತ್ತಕತಿ ಕೂಲಿಗಾಳುಗಳು ಯಾರು ಎಲ್ಲಕ್ರ ಕೆಲಸ ಚಲೋತ್ನಂಗೆ ಮಾಡಂಗ ಇಲ್ಲ ಹೋಗು ಇಲ್ಲಿ ಇವನು ಅದಾನ ಅಲ್ಲಿ ಚಂದ ಬಸ್ ಅದಾನ ಹೌದಾ ಅಪ್ಪ ಚಲೋ ಆಗ್ಬಿಡು ಮತ್ತು ನೀನು ಹೋಗಪ್ಪ ಇಬ್ಬರು ಕೂಡ ಮಾಡಿಸ್ರಿ ಹೋಗ್ಕಾನೆ ಬೇ ಕವಿತಾ ಹೊರಗೆ ಬರ್ತದೆ ಲೇಟ್ ಆಯ್ತಿಗೆ ಒಳಗೆ ಇದ್ರೆ ಅಕ್ಕಿ ಕಸ ಹೊಡ್ಯಾಕತ್ತಾಳ ಅಂದಿಲ್ಲ ಸರಿ ತೊಗೊಳ್ಬೇ ನಾನು ಹೊಲಕ್ಕೆ ಹೋಗ್ಕಂತ ತಗೋ ಹಾಂ ಅಪ್ಪ ಹೋಗು ಅಯ್ಯಯ್ಯ ಮಾವರು ಬಂದಾರ ಅಲ್ಲ ಅಕ್ಕವ್ಗೆ ಆರಾಮಿಲ್ಲ ದವಾಖಾನಿಗೆ ಕರ್ಕೊಂಡು ಹೋಗ್ರಿ ಅಂತಂದು ಹೇಳ್ಬೇಕತ್ತು ಮಾಮಾಗ ಇದನ್ನು ಶೆಟಿಲಿ ಇದನ್ನು ಮಣ್ಣಾಗಿಟ್ಟು ಬರಲಿ ಇದನ್ನು ನೆಗೆದು ಬಿದ್ದು ನೆಲ್ಲಿಕಾಯಿ ಆಗಲಿ ಇಲ್ಲೇ ಕುಂತೈತೆ ನೋಡು ಯಾವಾಗ ಗಟ್ಟಿ ಮುಳಿ ಕುಂತಂಗೆ ಕುಂತಾಳ ಯಾರಿಗಾರ ಬರೋದು ಇದಕ್ಕರ ಬರಬಾರ್ದ ರೋಗ ಹೋಗೋದು ಅಂಡ್ಕಂದು ಮಾಮನ್ನ ಮಾತಾಡ್ಸಕ್ಕೆ ಬಿಡೋದು ಬಿಡೋ ನಮ್ಮ ಅತ್ತಿ ಹೆಂಗೆ ಹೇಳಿ ಹೊರಗೆ ಹೋದ್ನಿ ಅಂದ್ರೆ ಮತ್ತು ನನಗೆ ಯಾಕೆ ಹೊರಗೆ ಹೋಗಿದಿ ಅಂತೇಳಿ ಇಲ್ಲೇ ಕುಂತಾಳ ಹೋಗೋರು ಬರೋರು ಎಲ್ಲರೂ ಕಾಣಲಿ ಅಂದು ಆಯ್ತು ತಗೊಳ್ಬೇ ನಾನು ಬರ್ತೇನೆ ಮಾಮ ಯಾಕೆ ನಿಮ್ಮಿ ಅದ ಇವು ಅಡಿಗೆ ಆಗಿತ್ತಲ್ಲ ಉಂಡಿಗಿಂಡು ಹೊಕ್ಕರ್ನ ಅಂತಂದು ಕೇಳೋಣ ಅಂತ ಬನ್ನಿ ಇಲ್ಲ ಹೊಲ್ಲ ಅಂತ ತಗೋನು ನಾಷ್ಟ ಮಾಡ್ಕೊಂಡು ಹೋಗಿದ್ನಲ್ಲ ಅಂದೆ ನಾನು ಉಣ್ತೇನಪ್ಪ ಅಂದು ಒಲ್ಲೆ ಅಂದನ ಹೊಲಕ್ಕೆ ಕಟ್ ಕಳಿಸ್ತೀಯಲ್ಲ ಅಲ್ಲೇ ಉಣ್ತಾನ ತಗೋ ಮಾಡಿ ಹೋಗಿ ನೀನು ಬ್ಯಾಡ ತಗೊಳವ ಅಲ್ಲೇ ಹೊಲ್ದಾಗ ಉಣ್ತಾನೆ ನಾಷ್ಟ ಒಟ್ಟು ತುಂಬ ಆಗಿತ್ತು ಬೆಳಗ್ಗೆ ಉಪ್ಪಿಟ್ಟು ಅಲ್ಲೇ
ಆಯ್ತಪ್ಪ ಹೋಗ ನೀನು. ಹಂಗೆ ಹಿಂಗೆ ಮಾಡಿ ಹೋಗೇ ಬಿಡ್ತೀಯಲ್ಲ ಮಾಮ. ಅಕ್ಕವ್ಗೆ ಆರಾಮಿಲ್ಲ ಅಂತಂದು ಹೇಳೋದಿತ್ತು. ಇವ ಸಂಜೆ ಮುಂದೆ ಹೇಳಿದ್ರೆ ಅದು ಬಿಡು, ಅಕ್ಕವ್ ಮಕ್ಕೊಂಡಳ. ಇದು ಮುದೇವಿ ಏನಂತ ಹೇಳ್ತಾ ಏನ ಅಕ್ಕವ್ಗೆ ಹೆಂಗದಳ ಅಂತಂದು ಹೇಳ್ತಾ ಏನಂತ ಹೇಳ್ತಾ ಇದು. ಶಪ್ಪ ಇಲ್ಲೇ ಕುಂತದ ಚಲೋ ಆತು. ಇವ ಕೊನೆಯಾಗ ಹೋಗಿ ಹೆಂಡ್ತಿ ಮಕ್ಕೊಂಡಿದ್ದು ನೋಡಿ ಮದ್ದಾಗಿ ಇವಾಗ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ನಾನು. ಹೋದ ಪುಣ್ಯ. ಸಂಜೆನತ್ಲೆ ಒಂದಿಟ್ಟು ಅಕ್ಕಿಗೆ ಇದಾಕತೆ. ಅವಾಗ ಏನಾರ ಒಂದು ಹೇಳಿದ್ರೆ ನಡೀತೈತೆ. ಈ ಒಂದಿಟ್ಟು ಉಳ್ಕೊಂಡೆಲ್ಲ ಅದ ಸಮಾಧಾನ. ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇವಿ ನೋಡ್ರಿ. ಈ ಕತೆಗಳು ಇದು ಒಂದು ಹೊಸ ಕತೆ ಹಾಕಕತ್ತೇನ್ರಿ. ಅಂದ್ರೆ ಬಸಿರಿ ಹೆಣ್ಣಿನ ಕತೆ ಅಂತಂದು ಕತೆಗಳಿಗೆ ಇದು ಕತೆ ಮುಂದಿಂದು ಭಾಗ ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಕತೆ ಇದು ಇಷ್ಟ ಆಗಕತ್ತೈತಿ ಅನ್ನೋದಾದ್ರೆ ನಮ್ಮದು ಸಬ್ಸ್ಕ್ರೈಬರ್ಸ್ ಒಬ್ಬರು ಹೇಳಿದ್ರು ಗರ್ಭಿಣಿ ಕತೆನ ಹಾಕ್ರಿ, ಯಾವ್ಯಾವ ಥರದೂ ಅನುಭವಿಸ್ತಿರ್ತಾರ ಅದನ್ನು ಕತೆಯಾಗಿ ಮಾಡಿದ್ದೀನಿ ರೀ. ನೋಡಿರಿ ಭಾಳ ಇಂಟ್ರೆಸ್ಟಿಂಗ್ ಐತಿ. ಮುಂದೆ ಬರ್ತಾ ಬರ್ತಾ ಕತೆ ಇಷ್ಟ ಆಗಕತ್ತವ ಅನ್ನೋದಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಮೇಲೆ ಭಾಳ ಜನ ವೀಡಿಯೋಸ್ ಹಾಗೆ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮುಂದಿನ ಕತೆ ಮತ್ತೆ ಎಲ್ಲರೂ ಇಷ್ಟಪಟ್ಟರೆ ಮಾತ್ರ ಮುಂದಿನ ಕತೆ ಹಾಕ್ತೀನಿ, ಇಲ್ಲ ಅಂದರೆ ದಿನನಿತ್ಯದ ಹಳ್ಳಿ ಜೀವನದ ಕತೆಗಳನ್ನ ಹಾಕ್ತೀನಿ.